ಅದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು 9ನೇ ತರಗತಿಯಲ್ಲಿ ತೃತೀಯ ಭಾಷೆ ಹಿಂದಿಯಲ್ಲಿ ಮೊದಲ ಹಾಡಿದೆ ಜೈ ಜೈ ಭಾರತ್ ಮಾತಾ ಅಂತಕ್ಕಂಥ ಪದ್ಯದ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಅದರ ಭಾವಾರ್ಥವನ್ನು ನೋಡೋಣ. ತುಂಬಾ ಬೆನಿಫಿಟ್ ಆಗಿರ್ತಕ್ಕಂಥ ವಿಡಿಯೋ ಇದೆ. 9ನೇ ತರಗತಿಗೆ ನಾವು ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನದ ವಿಷಯಗಳಲ್ಲಿ ಎಲ್ಲ ಪಾಠಗಳ ನೋಟ್ಸ್, ಕ್ವಶನ್ ಪೇಪರ್, FA, SA ಕ್ವಶನ್ ಪೇಪರ್ಸ್ಗಳನ್ನು ಹಾಕ್ತಾ ಇರ್ತೀವಿ. ಎಲ್ಲ ಪ್ಲೇಲಿಸ್ಟ್ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದೆ. ತಾವೆಲ್ಲರೂ ಕೂಡ ನೋಡಿ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಲಿಕ್ಕೆ ಮರೆಯದಿರಿ. 9ನೇ ತರಗತಿಯ ಹಿಂದಿಯಲ್ಲಿ ಜೈ ಜೈ ಭಾರತ್ ಮಾತಾ ಪದ್ಯದ ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಭಾವಾರ್ಥವನ್ನು ನೋಡೋಣ. ಕನ್ನಡ ಸಾರಾಂಶ. ರಾಷ್ಟ್ರಕವಿ ಮೈಥಿಲಿ ಶರಣಗುಪ್ತರವರು ಈ ಕವಿತೆಯಲ್ಲಿ ಭಾರತ ಮಾತೆಯ ಗುಣಗಾನ ಮಾಡುತ್ತಿದ್ದಾರೆ. ಈ ರಾಷ್ಟ್ರದ ಪಾವನ ಅಂಗಳದಲ್ಲಿ, ಪಾವನ ಅಂದರೆ ಪವಿತ್ರ ಅಂಗಳದಲ್ಲಿ, ಅಂಧಕಾರವನ್ನು ದೂರವಾಗಿ, ಅಂಧಕಾರ ಅಂದರೆ ಅಜ್ಞಾನವನ್ನು ತೊಲಗಿ ಜ್ಞಾನದ ಬೆಳಕು ಮೂಡಲಿ ಎಂದು ಕವಿ ಪ್ರಾರ್ಥಿಸುತ್ತಾರೆ. ಎಲ್ಲರೂ ಕೂಡಿ ಭಾರತ ಮಾತೆಯ ಯಶೋಗಾಥೆಯನ್ನು ಹಾಡಬೇಕಾಗಿದೆ. ಇದು ಪದ್ಯದಲ್ಲಿರ್ತಕ್ಕಂಥ ಆಶಯದ ಒಂದು ಕನ್ನಡದಲ್ಲಿರ್ತಕ್ಕಂಥ ಭಾವಾರ್ಥ ಅನುವಾದ ಇತ್ತು. ಫಸ್ಟ್ ಪ್ಯಾರಾಗ್ರಾಫ್ದಲ್ಲಿ ಭಾರತ ಮಾತೆ ನಿನಗೆ ಜಯವಾಗಲಿ, ಹಿಮಾಲಯ ರೂಪಿಯಾದ ವಿಶಾಲವಾದ ಹೃದಯ ನಿನ್ನದು, ನಿನ್ನ ಹೃದಯವು ಹಿಮಾಲಯದಷ್ಟು ವಿಶಾಲ, ಅರ್ಥಾತ್ ಅದರಲ್ಲಿ ಎಷ್ಟೊಂದು ಸ್ನೇಹ ತುಂಬಿದೆ. ನಿನ್ನ ಹೃದಯದಲ್ಲಿ ಬೆಂಕಿಯನ್ನು ಅಡಗಿಸಿಕೊಂಡು ನಮ್ಮನ್ನು ಹಸಿರಾಗಿ ಇಟ್ಟಿರುವೆ. ತಾಯಿಯು ಎಲ್ಲ ಕಷ್ಟಗಳನ್ನು ಮನದಲ್ಲಿಯೇ ನುಂಗಿಕೊಂಡು ಮಕ್ಕಳಿಗೆ ಅದರ ಬಿಸಿತಾಗದಂತೆ ಕಾಳಜಿ ವಹಿಸುತ್ತಾಳೆ. ಹಾಗೆ ಮಕ್ಕಳಾದ ನಮ್ಮನ್ನು ನೀನು ಸಲಹುತ್ತಿರುವ ಶತಶತ ಸ್ತೋತ್ರಗಳಿಂದ ಹರಿದು ಬರುವ ಜಲವು ಎಲ್ಲ ಕಡೆ ವ್ಯಾಪಿಸಿದೆ. ಈ ದೇಶದಲ್ಲಿ ವಿವಿಧ ಮತ ಪಂಥಗಳಿಂದ ಬಂದ ಜನರು ಸಹ ದೇಶದೆಲ್ಲೆಡೆ ವ್ಯಾಪಿಸಿ ಒಂದಾಗಿ ಬಾಳುತ್ತಿದ್ದಾರೆ. ಆದುದರಿಂದ ಭಾರತ ಮಾತೆ ನಿನಗೆ ಜಯವಾಗಲಿ ಎಂದು ಕವಿ ಹೇಳುತ್ತಾರೆ. ನಿನ್ನ ಸಮೃದ್ಧ ಜಲರಾಶಿಯಲ್ಲಿ ಕಮಲಗಳು ಅರಳಿವೆ. ನಿನ್ನ ನೆಲದಲ್ಲಿ ವಿವಿಧ ಮಾವಿನ ಹಣ್ಣುಗಳು ಫಲಿತವಾಗಿವೆ. ತಿಳಿ ಹಸಿರು ಬಣ್ಣದಿಂದ ಕೂಡಿದ ನಿನ್ನನ್ನು ಈ ಅಂಚಿನಿಂದ ನೋಡಿದರೆ ಎಂತಹ ಸುಂದರವಾದ ಭಾವವು ಒಡಮೂಡುತ್ತದೆ. ಅಂದರೆ ಇಡೀ ದೇಶವು ಹಚ್ಚ ಹಸಿರಿನಿಂದ ಕೂಡ ನೋಡುಗರಿಗೆ ಸಮೃದ್ಧಿಯ ಭಾವವು ಉಂಟಾಗುತ್ತದೆ. ನಿನ್ನ ಮಕ್ಕಳು ಪರಸ್ಪರ ಸಹೋದರರ ಭಾವದಿಂದ ಒಂದಾಗಿ ಬಾಳುತ್ತಿದ್ದಾರೆ. ಅವರ ಭಾತೃತ್ವದ ಭಾವದಲ್ಲಿ ಎಂದೂ ಬಿರುಕು ಮೂಡಿಲ್ಲ. ಇಂತಹ ಭಾರತ ಮಾತೆ ನಿನಗೆ ಜಯವಾಗಲಿ. ತಾಯೇ, ನಿನ್ನ ಪೂರ್ವ ದಿಗಂತದಲ್ಲಿ ಸೂರ್ಯಚಂದ್ರರು ಚಿರಕಾಲ ಇರಲಿ, ಅವರೆಂದೂ ಮುಳುಗದಿರಲಿ. ಅಂದರೆ ಈ ದೇಶವು ಸದಾ ಉನ್ನತಿಯ ಕಡೆಗೆ ಸಾಗಲಿ, ಹೊರತು ಎಂದಿಗೂ ಅವನತಿಯ ಛಾಯೆಯು ಸುಳಿಯದಿರಲಿ. ನಿನ್ನ ಪಾವನ ಭೂಮಿಯ ಅಂಗಳದಲ್ಲಿ ಕತ್ತಲು ಅಂದರೆ ಅಜ್ಞಾನ ದೂರವಾಗಲಿ ಮತ್ತು ಜ್ಞಾನವು ದೊರೆಯಲಿ. ಇದೇ ನಿನ್ನ ಯಶಸ್ಸಿನ ಗಾನ. ಎಂದಿಗೂ ಜಯವಾಗಲಿ, ನಿನಗೆ ಜಯ ಜಯವಾಗಲಿ ಭಾರತ ಮಾತೆ ಅಂತಕ್ಕಂಥದ್ದು ಇಷ್ಟು ಕನ್ನಡದಲ್ಲಿ ಇರ್ತಕ್ಕಂಥ ಸಾರಾಂಶ ಇತ್ತು. ಇನ್ನು ಇದ್ರದ್ದೇ ಇಂಗ್ಲೀಷ್ನಲ್ಲಿ ನೋಡೋಣ. ಇಂಗ್ಲೀಷ್ ಸಮರಿ. Jai Jai Bharat Mata. This poem is written by Maithili Sharanagupta, in which he has praised our Mother India. The poet says that ignorance should vanish and knowledge should prevail among Indians. O Mother India, your heart is as big as Himalaya mountain, which is full with love and affection for Indians. You yourself tolerate all the pain and sorrows of the people and wish for their prosperity. The reason behind this is the good source of underground water. O Mother India, various types of flowers as well as lotus blossoms in your water bodies. Several types of sweet fruits like mango, king of all fruits, grows in your region. In your evergreen regions, it is very interesting to see and feel the mutual love and affection among the people. The poet prays that the brotherhood relations among the people live forever and this relation should not break. O Mother India, let the look of favor, divine light of sun and moon spread in all directions forever. Darkness of illiteracy should vanish and knowledge spread in your scarred land. We should sing together and praise the tales of Mother India. ಸೊ ಇಷ್ಟು ಇಂಗ್ಲೀಷ್ನಲ್ಲಿರ್ತಕ್ಕಂಥನೂ ಕೂಡ ಸಾರಾಂಶವನ್ನು ನಾವೇನು ಮಾಡಿದ್ದೀವಿ ನೋಡಿದ್ದೀವಿ. ಇದರ ಪ್ರಶ್ನೋತ್ತರ ವಿಡಿಯೋ ಇದೆ. ಸೊ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ 9ನೇ ಹಿಂದಿ ಪ್ರಶ್ನೋತ್ತರ ಅಂತ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ನೋಡ್ಬೋದು. ನೀವೆಲ್ಲರೂ ಕೂಡ ವಿಡಿಯೋನ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅದ ಸ್ಟಡಿ ವಿತ್ ಪರಶುರಾಮ್ ಅಂತ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ.